ಈ ರಾಶಿಯವರು ಶ್ರೀರಾಮಚಂದ್ರನನ್ನು ಪೂಜಿಸಿದರೆ ಧನ ಸಂಪತ್ತು ನಿಮ್ಮದಾಗಿಸಿಕೊಳ್ಳಬಹುದು. ಮೇಷರಾಶಿ, ಜನ್ಮ ಜನ್ಮಾಂತರದ ಪುಣ್ಯದಿಂದ ಗುರುವು ತೃಪ್ತಿಯಾಗುವಷ್ಟು ಧನ ಸ್ಥಾನಮಾನ ಕೊಟ್ಟಿದ್ದಾನೆ. ದೈವ ಮಾತಾಪಿತೃಗಳ ಕೃಪೆಯಿಂದ ಎಲ್ಲವೂ ಬಂದು ಕೈ ಸೇರುತ್ತದೆ. ಏಕಾದಶಿಯಲ್ಲಿರುವ ರಾಹು ಕೊಡುವುದನ್ನು ಕೊಟ್ಟು ಅಪವಾದ ತರುತ್ತಾನೆ. ಕಾರ್ಯವೈಖರಿಯಲ್ಲಿ ಎಚ್ಚರವಿರಲಿ. ವೃಷಭ ರಾಶಿ, ನಿರೀಕ್ಷೆ ಮೀರಿ ಯಾರ ಬಾಗಿಲನ್ನು ಕಾಯಬಾರದು. ಧೈರ್ಯವಿದ್ದರೆ ಬೇಕಾದ ಕೆಲಸ ಸಾಧಿಸಿಕೊಂಡು ಬರಬೇಕು. ಮಿಥುನ, ಗುರು ಎಲ್ಲವನ್ನು ಕೊಡುತ್ತಾನೆ. ಆತ್ಮರಕ್ಷಣೆ ಹಾಗೂ ದೇಹ ರಕ್ಷಣೆಗಾಗಿ ದೇಶ ರಕ್ಷಣೆಗಾಗಿ ಸೈನ್ಯ ಇರಬೇಕು. ಕುಂಭದಲ್ಲಿ ರಾಹು ಇದ್ದು ಭಾಗ್ಯ ಚಕ್ರ ನಿಮ್ಮ ಕಡೆ ತಿರುಗುತ್ತದೆ. ಮಿಥುನ ರಾಶಿ, ಗುರು ಲಗ್ನದಲ್ಲಿರುವುದು ದಶಮ ಶನಿಯು ಗುರು ಮನೆಯಲ್ಲಿ ಇರುವುದರಿಂದ ನಿಮಗೆ ಏನನ್ನು ಕೊಟ್ಟರೂ ರಾವಣಾಸುರನಿಗೆ ನೀರು ಮಜ್ಜಿಗೆ ಕೊಟ್ಟಂತೆ. ನಿಮ್ಮ ಸಂಕಟ ಅಧಿಕವಾಗಿದೆ, ಬಾಯಾರಿದೆ. ರಾಮಚಂದ್ರನು ಪೂಜಿಸಿದರೆ ಧನ ಸಂಪತ್ತು ನಿಮ್ಮದಾಗಿಸಿಕೊಳ್ಳಬಹುದು. ಕಟಕ ರಾಶಿ, ಗುರುಬಲದಿಂದ ಎಲ್ಲವನ್ನೂ ದಾಟಿ ಬಂದಿದ್ದೀರಿ. ಈಗ ಬುಧನ ಮನೆಯಲ್ಲಿ ಗುರುವಿದ್ದಾರೆ, ಆದರೆ ನವಮ ಶನಿಯು ನಿಮ್ಮನ್ನು ರಕ್ಷಿಸುತ್ತಾನೆ. ಆರೋಗ್ಯ ಹಾಳು ಮಾಡಿಕೊಳ್ಳಬಾರದು. ಧನ್ವಂತರಿಯನ್ನು ಪ್ರಾರ್ಥಿಸಿ. ಸುಂದರಕಾಂಡ, ಆದಿತ್ಯ ಹೃದಯ ಪಾರಾಯಣ ಮಾಡಿರಿ. ಸಿಂಹರಾಶಿ, ಗುರು ಏಕಾದಶಿಯಲ್ಲಿದ್ದಾನೆ. ಅಷ್ಟಮ ಶನಿ ಇದ್ದಾನೆ. ರಾಹು ಸಂಪತ್ತಿನಲ್ಲಿದ್ದಾನೆ. ಗುರು ಒಬ್ಬನೇ ನಿಮ್ಮನ್ನು ಆಕಾಶದೆತ್ತರಕ್ಕೆ ಮುಟ್ಟಿಸಿ ಕೀರ್ತಿ ಧ್ವಜ ಪತಾಕೆ ಹಾರಿಸುತ್ತಾನೆ. ಹಿಮಾಲಯದೆತ್ತರಕ್ಕೆ ನಿಮ್ಮನ್ನು ಬೆಳೆಸಿ ಎಲ್ಲ ಕಷ್ಟಗಳಿಂದ ಪಾರು ಮಾಡುತ್ತಾನೆ. ಅನನ್ಯವಾಗಿ ಷಣ್ಮುಖನನ್ನು ಪ್ರಾರ್ಥಿಸಿ. ಕನ್ಯಾರಾಶಿ, ಗುರುಬಲ ಶನಿಬಲ ಇಲ್ಲ. ಸಂಪತ್ತು ಶನಿ ದಶಮ ಗುರು ಸಂದಿಗ್ಧ ಸ್ಥಿತಿಯಲ್ಲಿದ್ದು ಆರೋಗ್ಯ ಕಾಪಾಡಿಕೊಳ್ಳಿ. ಅದಕ್ಕೆ ಪೂರ್ವ ಪುಣ್ಯ ಇರಬೇಕು. ವ್ಯಾಧಿ ಬರಬಾರದಿದ್ದರೆ ಪಿತೃಋಣ ದೈವಋಣ ತೀರಿಸಿ. ಪ್ರತಿ ಸೋಮವಾರ ಪ್ರದೋಷ ಕಾಲದಲ್ಲಿ ಈಶ್ವರನನ್ನು ಪೂಜಿಸಿ. ತುಲಾರಾಶಿ, ತಕ್ಕಡಿಯನ್ನು ಬೆಳ್ಳಿ, ಕಬ್ಬಿಣ ಮತ್ತಿತರ ಲೋಹದಲ್ಲಿ ಮಾಡಿ ದವಸ ಧಾನ್ಯ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ತೂಗುತ್ತಾರೆ. ಯಾರಿಗೆ ಪೂರ್ವಾರ್ಜಿತ ಕರ್ಮಗಳಿಂದ ಅದೃಷ್ಟವಿದೆಯೋ ಅದು ಅವರಿಗೆ ಸೇರುತ್ತದೆ. ಮಾತಾಪಿತೃ ಅನುಗ್ರಹವಿದ್ದರೆ ದುಃಖವಿರ. ಶ್ರದ್ಧೆಯಿಂದ ದುರ್ಗೆಯನ್ನು ಪೂಜಿಸಿ. ವೃಶ್ಚಿಕ ರಾಶಿ, ಪಂಚಮ ಶನಿ ಅಷ್ಟಮ ಗುರು ಬಲವು ಕಷ್ಟಗಳನ್ನು ನಿವಾರಿಸುತ್ತದೆ. ತೋರಿಸಲು ಜೀವನದ ಯುದ್ಧವನ್ನು ಗೆಲ್ಲುವುದೇ ಸಂಕಲ್ಪ ಆಗಿರಬೇಕು. ನಿಮ್ಮ ಸಮಸ್ಯೆ ದಾಟಲು ಆಗುವುದಿಲ್ಲ ಎಂದಾದರೂ ಪ್ರಯತ್ನ ಬಿಡಬಾರದು. ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸಿ. ಸಮಸ್ಯೆಗಳಿಂದ ಪಾರಾಗಿ ಸುಖವನ್ನು ಕಂಡುಕೊಳ್ಳಿ. ಧನುಸ್ಸು ರಾಶಿ, ಸಪ್ತಮ ಗುರುವು ಗೌರವ, ಕೀರ್ತಿ, ಅದರ ವಾತ್ಸಲ್ಯ ಎಲ್ಲವನ್ನು ಕೊಡುವ ಕಾಲವಿದು. ಚತುರ್ಥ ಶನಿಯು ಪ್ರಾಬಲ್ಯದಲ್ಲಿ ಒಳ್ಳೆಯ ನಿರೀಕ್ಷಿಸಿದ ಸ್ಥಾನ ಸೇರುವ ಸಮಯ. ಸದಾಕಾಲ ಭಗವತ್ ಭಕ್ತಿ ಇರಲಿ. ಕುಲದೇವರನ್ನು ನಿತ್ಯ ಪೂಜಿಸಿ. ಅವನ ಸ್ಮರಣೆಯಲ್ಲಿ ಮುಂದೆ ಸಾಗಿದರೆ ನಿಮಗೆ ಕೊಡಬೇಕಾದನ್ನು ಚಿನ್ನದ ತಟ್ಟೆಯಲ್ಲಿಟ್ಟು ಕೊಡುತ್ತಾನೆ. ಮಕರ ರಾಶಿ, ಪಂಚಮ ಗುರು ಮುಂದೆ ಸರಿದು 6ನೇ ಮನೆಯಲ್ಲಿದ್ದಾನೆ. ಗುರುವಿಗೆ ಅದು ಒಳ್ಳೆಯ ಸ್ಥಾನವಲ್ಲ. ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಯೋಚನೆ ಮಾಡದೆ ಗುರು ಸೂತ್ರ ಪಾರಾಯಣ ಮಾಡಿ. ದತ್ತಾತ್ರೇಯ ಗುರು ಚರಿತ್ರೆಯ 14ನೇ ಅಧ್ಯಾಯ ಪಾರಾಯಣ ಮಾಡಿ. ಜನ್ಮದಾತನು ಮನಸಾರೆ ಪೂಜಿಸಿ. ಕಷ್ಟ ಕಾರ್ಪಣ್ಯ ಇರುವುದಿಲ್ಲ. ಗುರು ನರಸಿಂಹನನ್ನು ಪ್ರಾರ್ಥಿಸಿ. ಕುಂಭರಾಶಿ, ಈ ರಾಶಿಗೆ ರಾಹು ಬಂದು ಸೇರಿದ್ದಾನೆ. ಶನಿ 2ನೇ ಮನೆಯಲ್ಲಿದ್ದಾನೆ. ಬೆಳ್ಳಿಯ ನಾಗನಿಗೆ ಮನೆಯಲ್ಲಿ ಹಾಲು ಜೇನು ಸೇರಿಸಿ ಅಭಿಷೇಕ ಮಾಡಿ. ನಿಮ್ಮ ಚಿಂತೆಗಳನ್ನು ದೂರ ಮಾಡಿ ಅನುಗ್ರಹ ಮಾಡುತ್ತಾನೆ. ಕಡೆಯ ಭಾಗದ ಶನಿಗಾಗಿ ಪ್ರಾರ್ಥಿಸಿ. ನವಗ್ರಹ ಸೂತ್ರ ಪಠಿಸಿ. ಮೀನರಾಶಿ, ದಶಾಧಿಪತಿ ಗುರು ಮಿಥುನದಲ್ಲಿ, ಶನಿಯು ಗುರುವಿನ ಮನೆಯಲ್ಲಿದ್ದಾರೆ. ಶನಿಯು ಮೀನರಾಶಿಯಲ್ಲಿರುವಾಗ ಪಾಪ ಗ್ರಹಗಳನ್ನು ತೃಪ್ತಿಪಡಿಸಬೇಕು. ಕರಿಬಟ್ಟೆಯಲ್ಲಿ ಎಳ್ಳನ್ನು ಸುತ್ತಿ ರಕ್ಷಣೆ ಬ್ರಾಹ್ಮಣರಿಗೆ ದಾನ ಮಾಡಿ ಶುಭ ಫಲ ಕಂಡುಕೊಳ್ಳಿ. ಪ್ರದೋಷ ಕಾಲದಲ್ಲಿ ಉಮಾಶ್ವರನನ್ನು ಪೂಜಿಸಿ.